ಮಡಿವಾಳೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಆದಂತಹ ಶ್ರೀಯುತ ಸಿದ್ದನಗೌಡ ಬಿರಾದಾರ್ ಅವರು ಇಂದಿನ ದಿವಸ ನಮ್ಮಿಂದ ಅಗಲಬಹುದು. ಇದು ನಮ್ಮ ಒಂದು ಗ್ರಾಮಕ್ಕೆ ತುಂಬಲಾದಂತಹ ಒಂದು ಏನೇ ಹಾನಿಯಾಗಿದೆ. ನಾನು ಈ ಊರಿಗೆ 68ರೊಳಗ ನೌಕರಿ ಬಂದಾಗ ಇನ್ನ ಹುಟ್ಟಿದ್ದಿಲ್ಲ. ಈ ಹುಡುಗ ಸುಮಾರು 71 ಅಥವಾ 72ರೊಳಗ ಹುಟ್ಟಿರ್ಬೇಕು. ಅವ್ರ ಕುಟುಂಬದೊಳಗ ಅವ್ರ ತಮ್ಮದೇರು, ತಂಗಿದೇರು, ಅಕ್ಕದೇರು ಎಲ್ಲರೂ ಹೈಸ್ಕೂಲು, ಕಾಲೇಜ್ ಮೆಟ್ಲು ಹತ್ತಿದ್ರು ಕೂಡ ಇವರು ಕನ್ನಡ ಶಾಲೆಯಲ್ಲಿ 3 ಅಥವಾ 4ನೇ ತನಕ ಕಲ್ತಿರ್ಬೇಕಷ್ಟೇ. ಶಾಲೆಯಿಂದ ಹೊರಗೆ ಬಂದ್ಬಿಟ್ರು. ಯಾಕಂದ್ರ ಅಲ್ಲಿ ಒಂದು ಈ ಕನ್ನಡ ಶಾಲೆಯೊಳಗೆ ಒಬ್ಬರು ಹೆಡ್ ಮಾಸ್ಟರ್ ಇದ್ರು. ಅವರು ಪೈಲ್ವಾನ್. ಅವರು ಸಬ್ಸಿಡಿ ಗೆದ್ದು ಬೈದ್ರು. ಅಲ್ಲಿ ಗೌರಿ ಪಾಣ ಅಂತ ಅಂದ್ಬಿಟ್ಟು ಅಂದ್ರೆ ಸಿಟ್ಟು ಬಂದೋತ್ ಇವ್ರಿಗೆ. ಹಂಗ ಒಂದು ಏನೇ ಈ ವೃತ್ತಿ ಪ್ರಾರಂಭ ಆದ್ದು 100 ರೂಪಾಯಿದಿಂದ. ಈಗ ರಾಮನಗೌಡ ಮನೆ ಬಂದ್ರೆ ಕೆಟ್ಟನಲ್ಲ, ಈಗ ಅದರ ಹಿಂದೆ ಒಂದು ಕೋಲಿ ಇತ್ತು. ಆ ಕೋಲಿ ಒಳಗೆ ಒಂದು ಸಣ್ಣದಾದಂತಹ ಒಂದು ಅಂಗಡಿ ಪ್ರಾರಂಭ ಮಾಡಿದಂತೆ. ಅಂಗಡಿ ಪ್ರಾರಂಭ ಮಾಡ್ಕೋತನ ಗೌಳಿನ ಸಂಖ್ಯೆ ಒಳಗೆ ತಾಳ ಕಡೆ ತುಂಬೋದು, ಅವತ್ತ ಮಾರಿಬಿಡೋದು. ಆಮೇಲೆ ಮುಂದೆ ಮುದ್ದೆ ಮಾಡಕ್ಕೆ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಅಂಗಡಿ ಹಾಕ್ತಾರೆ, ಡಬ್ಬಿದು. ಅಲ್ಲಿ ಕಾಳು ಕಡಿ ತುಂಬೋದು, ಮಾರೋದು. ಆಮೇಲೆ ಹೂವಿನ ಪುರ್ಗಿ. ಈಗ ಬೆಳೀತಾ 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 ತನ್ನ ಒಂದು 30-35 ವರ್ಷ. ಈಗ ಅವ್ರಿಗೆ ಭಾಳ ಆದ್ರೆ 54-55 ಇಲ್ಲ, 54-72 ಅವ್ರು ಭಾಳ ಮಾಡಿ ಹುಟ್ಟಿದ್ದು. ನನಗೆ ಏನು ಒಂದು ಬಾಲ್ಯದ ಒಂದು 10-15 ವರ್ಷ ತೆಗೆದು ಬಿಟ್ರೆ ಒಂದು 30-40 ವರ್ಷದೊಳಗೆ ಇವತ್ತ ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ ಅಂತಂದ್ರೆ ಅತಿ ಎಲ್ಲಾ ರೀತಿಯಿಂದ ತನ್ನ ಬಿಸ್ನೆಸ್ ಒಳಗೆ ಬೆಳವಣಿಗೆ ಆದ. ಸುತ್ತಮುತ್ತಲ ಅನೇಕ ಜನರ ಒಂದು ಪರಿಚಯದಲ್ಲಿ ಕೂಡ ಅಷ್ಟೇ ಬೆಳೆದು ಬಂದ. ಒಂದು ಬಸವ ಬಾಲಭಾರತಿ ಅನ್ನುವಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ನಾವು. ಒಂದು ನಾಟಕ ಮಾಡಿ ಒಂದು 4 ಎಕರೆ ಜಮೀನು ಹಿಡಿದು ಶಾಲೆ ಪ್ರಾರಂಭ ಮಾಡಿದ್ವಿ. ಅದ್ರ ಮುಂದೆ ಬಹಳಷ್ಟು ತೊಂದರೆ ಬಂದಾಗ, ಹಣದ ಅಡಚಣೆ ಬಿದ್ದಾಗ ಅದನ್ನು ಅವ್ರ ಕೈ ಕೊಟ್ವಿ. ಅವಾಗ ಅವರು ಸುಮಾರು 1-8 ಲಕ್ಷ ರೂಪಾಯಿ ಹಾಕಿ ಏನಿದೆ ಅದನ್ನು ಪುನರುಜ್ಜೀವನ ಮಾಡಿ ಇವತ್ತ ಅಲ್ಲಿ ಬಿಲ್ಡಿಂಗ್ ನೋಡಿದ್ರೆ ಒಂದು ಕಾಲೇಜ್ ಬಿಲ್ಡಿಂಗ್ ಆಗಿದೆ. ಅಂತ ಒಂದು ಬಿಲ್ಡಿಂಗ್ ಅದು ಹೇಳ್ತಿದ್ದ. ಇದ್ರಾಗ ನಮ್ದು ಏನೇ ಇಲ್ಲ ಸರ್, ನೀವೆಲ್ಲ ಮೊದಲೊಂದು ಏನು ಪ್ರಯತ್ನ